ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತೆ ಹಿಂದಿರುವಂತಹ ಪೆಂಡಿಂಗ್ ಹಣಕ್ಕೆ ವೇಟ್ ಮಾಡ್ತಾ ಇದ್ರ, ಸೊ ಹಾಗಾದ್ರೆ ಇನ್ಮೇಲಿಂದ ಹೆಚ್ಚಿನ ಒಂದು ಹಣ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಈಗ 8,000 ಅಮೌಂಟ್ ಕೂಡ ಜಮಾ ಆಗುತ್ತೆ. ನಿಮ್ದೇನಾದ್ರೂ 4 ಕಂತುಗಳು ಪೆಂಡಿಂಗ್ ಉಳಿದಿದ್ರೆ, 3 ಕಂತುಗಳು ಉಳಿದಿದ್ರೆ 6,000 ಜಮಾ ಆಗುತ್ತೆ, 2 ಕಂತುಗಳು ಉಳಿದಿದ್ರೆ 4,000ನೇ ಜಮಾ ಆಗ್ತಾ ಇರುತ್ತೆ ವೀಕ್ಷಕರೇ. ಸೊ ಹಾಗಾದ್ರೆ 11ನೇ ಕಂತಿನ ಹಣದ ಜೊತೆಗೆ ಹಾಕೊಡ್ತಾ ಇದ್ದಾರೆ. ಸೊ ಯಾಕಂದ್ರೆ ಈಗಾಗಲೇ ಬಹಳಷ್ಟು ಡಿಲೇ ಆಗಿದೆ. ಅಮೌಂಟ್ ಈಗಾಗಲೇ ನಿಮಗೆ 11ನೇ ಕಂತಿನ ಬರಬೇಕಾಗಿತ್ತು, ಎಲ್ಲ ಕೂಡ ಕ್ಲೋಸ್ ಆಗಬೇಕಾಗಿತ್ತು, ಆದ್ರೂ ಸಹಿತ ಬಂದಿಲ್ಲ ವೀಕ್ಷಕರೇ. ಸೊ ಇನ್ಮೇಲಿಂದ ಬರುತ್ತೆ. ಯಾಕಪ್ಪ ಅಂದ್ರೆ ಹಿಂದೆ ವಿವಾದಗಳು ನಡೀತಾ ಇದ್ವು, ಅಮೌಂಟ್ ಹಾಕೋದೋ ಬೇಡವೋ, ಈ ಗ್ಯಾರಂಟಿ ಯೋಜನೆಗಳನ್ನ ನಡೆಸೋದೋ ಬೇಡವೋ ಅಂತಾನೆ ಒಂದು ಮೇಲಿನ ಶಾಸಕರಿಂದ ಬಂದ್ ಮಾಡಿ ಅಂತ ಬರ್ತಾ ಇತ್ತು. ಸದಸ್ಯರಿಂದ ಒಂದು ಚಾಲನೆ ಕೊಡಿ, ಇನ್ಮೇಲಿಂದ ಅಮೌಂಟ್ ಅನ್ನ ಹಾಕಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರೆಸಿ ಅಂತಾನೆ ಮಾಹಿತಿ ಬರ್ತಾ ಇತ್ತು. ಯಾಕಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ನೀವು MLA ಎಲೆಕ್ಷನ್ ಅಲ್ಲಿ ಹೇಳಿರುವಂತದ್ದು, ಅಲ್ಲಿ ಕೂಡ ನಿಮಗೆ ಸೀಟ್ಗಳನ್ನ ಒಂದು ಓಟ್ಗಳನ್ನು ಹಾಕಿದ್ದಾರೆ. ಆದರೆ ಇಲ್ಲಿ MP ಇಲೆಕ್ಷನ್ ಅಲ್ಲಿ ನೀವು ಅದನ್ನ ತೆಗೆದು ಹಾಕ್ತೇವೆ ಅಂತ ಅನ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಜನರು ನಿಮಗೆ MLA ಎಲೆಕ್ಷನ್ ಅಲ್ಲಿ ನಂಬಿ ಹಾಕಿರುವಂತಹ ಈ ಒಂದು ಯೋಜನೆಗಳ ಮುಖಾಂತರ ನಿಮ್ಗೆ ಓಟ್ ಹಾಕಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ಯೋಜನೆಗಳಿಂದ ಜನರಿಗೆ ಹೆಲ್ಪ್ ಆಗ್ತಾ ಇದೆ, ನೀವು ಹಾಕ್ಲೇಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು 11ನೇ ಕಂತಿನ ಹಣ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ರೆ ಕಣ್ರಿ. ಸೊ ದಿನೇ ದಿನೇ ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇರುತ್ತೆ. ಇವತ್ತು ಅಷ್ಟೇ ಅಲ್ಲ, ಪ್ರತಿದಿನನೂ ಕೂಡ ಕೆಲವೊಂದಿಷ್ಟು ಜನರಿಗೆ ಈ ರೀತಿಯಾಗಿ ಬಿಡುಗಡೆ ಆಗ್ತಾನೆ ಹೋಗ್ತಾ ಇರತ್ತೆ. ನೀವು ಅನ್ಕೋಬಹುದು ನಾಳೆ ಸಂಡೇ ಅಂತ. ಇಲ್ಲ ವೀಕ್ಷಕರೇ, ಸಂಡೇ ಇರಲಿ ಪಂಡೇ ಇರಲಿ, DBTಗೆ ಪುಷ್ ಮಾಡಿದ್ರೆ ಸಾಕು, ಯಾವಾಗ ಏನು ಬೇಕಾದರೂ ಜಮಾ ಆಗ್ಬೋದಾಗಿರತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾಳೆ ಯಾವ್ಯಾವ ಜಿಲ್ಲೆಗಳಿದಾವೆ ಅದನ್ನ ನಾವು ತಿಳ್ಕೊಳ್ಳೋಣ. ಸೊ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳ್ತಾ ಹೋಗಿ. ಇಲ್ಲಿ ನೋಡಿ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ನಿಮ್ಮ ಜಿಲ್ಲೆನೂ ಇಲ್ಲಿ ಏನಾದರೂ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ. ಇಲ್ಲದೆ ಇರೋರು ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಗೆ ಬರೋದಿಲ್ಲ. ಮತ್ತೆ ಆಮೇಲೆ ಫೇಕ್ ನ್ಯೂಸ್ ಅದು ಇದು ಅಂತ ಅನ್ಕೊಳ್ಳಿಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ ಈ ಜಿಲ್ಲೆದವರಿಗೆ ಮಾತ್ರ ಬರ್ತಾ ಇದೆ, ಈ ಜಿಲ್ಲೆ ಒಳಗಿನೇ ಮತ್ತೆ ಸ್ವಲ್ಪ ಜನರಿಗೆ ಮಾತ್ರ ಬರ್ತಾ ಇರುತ್ತೆ. ಮತ್ತೆ ಯಾಕಂದ್ರೆ ಪೂರ್ತಿಯಾಗಿ ಜಿಲ್ಲೆನೇ ಕವರ್ ಮಾಡ್ಲಿಕ್ಕೆ ಅವ್ರಿಗೆ ಆಗಲ್ಲ. ಸರ್ವರ್ ಇಶ್ಯೂ ಆಗ್ತಾ ಇದೆ ಅಂತ ಅಂತಾರೆ ಅವರು. ಸರ್ವರ್ ಇಶ್ಯೂ ಆಗ್ತಾ ಇದೆ, ಇದಕ್ಕೋಸ್ಕರ ಎಲ್ಲರಿಗೂ ಒಮ್ಮೆಲೆ ಬಿಡ್ಲಿಕ್ಕೆ ಆಗಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಬೆಳಗಾವಿ, ಒಂದು ಕೊಲ್ಹಾಪುರ, ಒಂದು ವಿಜಯಪುರ ಅಂತ ಅನ್ಕೊಳ್ಳಿ. ಸೊ ಅದರೊಳಗೇನೆ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಸ್ವಲ್ಪ ಜನರಿಗೆ ಬಿಡುಗಡೆ ಮಾಡ್ತಾರೆ, ಮತ್ತೆ ನಾಳೆ ಸ್ವಲ್ಪ ಜನರಿಗೆ ಬಿಡುಗಡೆ ಮಾಡ್ತಾರೆ. ಸೊ ಈ ರೀತಿಯಾಗಿ ಬಿಡ್ತಾ ಕಂಪ್ಲೀಟ್ ಮಾಡ್ತಾರೆ ಜಿಲ್ಲೆಗಳನ್ನ. ಅದು ಬಿಟ್ಟು ಎಲ್ಲರಿಗೂ ಒಮ್ಮೆಲೆ ಜಮಾ ಮಾಡ್ಲಿಕ್ಕೆ ಅವ್ರ ಕಡೆ ಆಗಲ್ಲ. ಯಾಕಂದ್ರೆ ಒಂದು ಸರ್ವರ್ ಇಶ್ಯೂ ಆಗ್ತಾ ಇದೆ, ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಅಂತ ಸ್ವತಃ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ಅದಕ್ಕೋಸ್ಕರ ಎಲ್ಲರಿಗೆ ಒಮ್ಮೆ ಜಮಾ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಆದರೆ ಏನೋ ಸ್ವಲ್ಪ ಜನರಿಗೆ ಮಾಡ್ತಾ ಪೂರ್ತಿಯಾಗಿ ಕರ್ನಾಟಕದಂತ ಎಲ್ಲ ಜನರಿಗೆ ನಾವು ಕಂಪ್ಲೀಟ್ ಮಾಡ್ತೇವೆ ಅಂತ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಿಮಗೆ ನಾಳೆ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇವತ್ತು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದ್ದಾವೆ. ಸೊ ಅವ್ರದ್ದು ಜಿಲ್ಲೆಗಳನ್ನ ಇವತ್ತು ತಿಳಿಸ್ಕೊಟ್ಟಿದ್ದಾಗಿದೆ. ಸೊ ನಾಳೆ ಯಾರ್ಯಾರ ಜಿಲ್ಲೆಗಳು, ನಿಮ್ಮ ಜಿಲ್ಲೆನೂ ಇದ್ರೆ ಕಮೆಂಟಲ್ಲಿ ಹೇಳಿ, ನಮ್ಮ ಜಿಲ್ಲೆ ಇದು ಸರ್ ಅಂತ. ಮತ್ತೆ ಈ ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗ್ತಾ ಇದೆ ಸೊ ಅವರು ಕೂಡ ಕಮೆಂಟಲ್ಲಿ ಹೇಳಿ, ನೋಡೋಣ ಈ ಒಂದು ವಿಡಿಯೋ ಎಲ್ಲೆಲ್ಲಿ ಹೋಗ್ತಾ ಇದೆ ನಮ್ಮ ಒಂದು ವಿಡಿಯೋಗಳು ಅಂತ. ನಾವು ಕೂಡ ಒಂದು ಸ್ವಲ್ಪ ಕ್ಲಿಪ್ ಸಿಗುತ್ತೆ ನಮಗೆ. ಸೊ ಹಾಗೆ ವೀಕ್ಷಕರೇ, ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹೋಗೋಣ. ಅಲ್ಲಿ ತನಕ ಬಾಯ್ ಟೇಕರ್ ಫ್ರೆಂಡ್ಸ್.